ಹಾಯ್ ಎಲ್ರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಸಖತ್ ಚರ್ಚೆಯಲ್ಲಿರೋ ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ಒಂದು ವಿಷಯದ ಬಗ್ಗೆ ಆಳವಾಗಿ ಮಾತಾಡೋಣ. ಗಾಂಜಾ ಅಥವಾ ಕ್ಯಾನಬಿಸ್. ಕೆಲವರ ಪ್ರಕಾರ ಇದೊಂದು ಮಿರಾಕಲ್ ಸಸ್ಯ, ಎಲ್ಲಾ ರೋಗಕ್ಕೂ ಮದ್ದು. ಇನ್ನು ಕೆಲವರು ಹೇಳ್ತಾರೆ ಇದು ಸಮಾಜಕ್ಕೆ ಮಾರಕವಾದ ದೆವ್ವದ ಹುಲ್ಲು ಅಂತ. ಹಾಗಿದ್ರೆ ಸತ್ಯ ಯಾವುದು? ಇವೆರಡರ ನಡುವೆ ಎಲ್ಲೋ ಇರ್ಬೋದಾ? ಬನ್ನಿ ಇದರ ಹಿಂದಿನ ಕಥೆಯನ್ನ ಒಟ್ಟಿಗೆ ಬಿಡಿಸಿ ನೋಡೋಣ. ಈ ಸ್ಕ್ರೀನ್ ಮೇಲಿರೋ ಸಂಖ್ಯೆ ನೋಡಿ ಸ್ವಲ್ಪ ಶಾಕ್ ಆಗುತ್ತೆ ಅಲ್ವಾ? ಒಂದು ಕಡೆ ಇದೊಂದು ಬಿಲಿಯನ್ಗಟ್ಲೆ ವ್ಯಾಪಾರ ಮಾಡೋ ಕಾನೂನುಬದ್ಧ ಇಂಡಸ್ಟ್ರಿ ಆಗ್ತಿದೆ. ಆದರೆ ಇನ್ನೊಂದು ಕಡೆ ನಾವು ಈ ಮಾತು ಮುಗಿಸೋಷ್ಟರಲ್ಲಿ ಗಾಂಜಾ ಇಟ್ಕೊಂಡಿದ್ದಕ್ಕೆ ಎಲ್ಲೋ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡಿರ್ತಾರೆ. ಎಂಥ ವಿಚಿತ್ರ ಅಲ್ವಾ? ಸರಿ, ಇಷ್ಟೆಲ್ಲ ರಿಸ್ಕು, ಇಷ್ಟೆಲ್ಲ ಗೊಂದಲ ಇದ್ರೂ ಯಾಕೆ ಲಕ್ಷಾಂತರ ಜನ ಪರಿಹಾರಕ್ಕಾಗಿ ಗಾಂಜಾ ಕಡೆ ನೋಡ್ತಿದ್ದಾರೆ? ಮೊದಲಿಗೆ ಇದರ ಹೀಲಿಂಗ್ ಪವರ್ ಬಗ್ಗೆನೇ ಮಾತಾಡೋಣ. ಯುದ್ಧದ ಭಯಾನಕ ನೆನಪುಗಳಿಂದ ಬಳಲುವ ಸೈನಿಕರಾಗಿರ್ಬೋದು, ದಿನಕ್ಕೆ 100 ಬಾರಿ ಫಿಟ್ಸ್ ಬಂದು ಕಷ್ಟಪಡೋ ಮಕ್ಕಳಿರ್ಬೋದು, ಅಥವಾ ಕೀಮೋಥೆರಪಿಯ ನೋವು ಸಹಿಸಲಾಗದ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಇವರೆಲ್ಲರ ಜೀವನದಲ್ಲಿ ಗಾಂಜಾ ಒಂದು ದೊಡ್ಡ ಬದಲಾವಣೆ ತಂದಿದೆ ಅನ್ನೋಕೆ ಸಾವಿರಾರು ನೈಜ ಕಥೆಗಳಿವೆ. ಓಕೆ, ಇದು ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ದೇಹದ ಒಳಗೆ ಗಾಂಜಾದಲ್ಲಿರುವ ರಾಸಾಯನಿಕಗಳ ಜೊತೆ ಕೆಲಸ ಮಾಡಲು ಒಂದು ಸಪ್ರೇಟ್ ಸಿಸ್ಟಮ್ ಇದೆ ಅಂದ್ರೆ ನಂಬ್ತೀರಾ? ಹೌದು, ಅದನ್ನೇ ಎಂಡೋ ಕ್ಯಾನಬಿನಾಯ್ಡ್ ಸಿಸ್ಟಮ್ ಅಂತ ಕರೆಯೋದು. ಇದು ನಮ್ಮ ದೇಹದ ಒಬ್ಬ ಮಾಸ್ಟರ್ ಮ್ಯಾನೇಜರ್ ಇದ್ದಾಗೆ ಎಲ್ಲವನ್ನೂ ಬ್ಯಾಲೆನ್ಸಲ್ಲಿ ಇಡುತ್ತೆ. ಹಾಗಿದ್ರೆ ಇದು ಕೆಲಸ ಮಾಡೋದು ಹೇಗೆ? ಸಿಂಪಲ್ ಆಗಿ ಹೀಗಂದ್ಕೊಳ್ಳಿ. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಬೀಗಗಳು ಅಂದ್ರೆ ರಿಸೆಪ್ಟರ್ಗಳು ಇವೆ. ಗಾಂಜಾ ಸಸ್ಯದಲ್ಲಿರುವ THC ಮಾದರಿಯ ಕೆಮಿಕಲ್ಗಳು ಕೀಲಿಗಳಿದ್ದ ಹಾಗೆ. ಈ ಕೀಲಿ ನಮ್ಮ ದೇಹದ ಬೀಗಕ್ಕೆ ಸರಿಯಾಗಿ ಫಿಟ್ ಆದಾಗ ನಮ್ಮ ಜೀವಕೋಶಗಳಿಗೆ ನೋವು ಕಡಿಮೆ ಮಾಡು, ಇಲ್ಲ ಮೂಡ್ ಚೇಂಜ್ ಮಾಡು ಅಂತ ಸಿಗ್ನಲ್ ಕೊಡುತ್ತೆ. ನೋಡಿ, ಇದು ಕೇವಲ ಜನರ ಅನುಭವದ ಮಾತು ಅಷ್ಟೇ ಅಲ್ಲ, ವಿಜ್ಞಾನ ಕೂಡ ಇದನ್ನು ಒಪ್ಕೊಂಡಿದೆ. ಎಪಿಡಿಯೋಲೆಕ್ಸ್ ಅನ್ನೋ ಒಂದು ಮೆಡಿಸಿನ್ ಗಾಂಜಾದಿಂದ ತೆಗೆದ ಶುದ್ಧ CBDಯಿಂದ ತಯಾರಾಗಿದ್ದು, ತೀವ್ರವಾದ ಅಪಸ್ಮಾರಕ್ಕೆ ಚಿಕಿತ್ಸೆ ಕೊಡಲು ಅಧಿಕೃತವಾಗಿ FDA ಅನುಮೋದನೆ ಪಡೆದಿದೆ. ಇದು ಮೆಡಿಕಲ್ ಸೈನ್ಸ್ನಲ್ಲಿ ಒಂದು ದೊಡ್ಡ ಹೆಜ್ಜೆ. ಸರಿ, ಇದು ನಾಣ್ಯದ ಒಂದು ಮುಖ ಆಯಿತು. ಈಗ ಇನ್ನೊಂದು ಮುಖವನ್ನ ನೋಡೋಣ. ಇದರ ರಿಸ್ಕ್ಗಳೇನು ಮತ್ತು ನಮಗೆ ಇನ್ನೂ ಏನೆಲ್ಲ ಗೊತ್ತಿಲ್ಲ ಅನ್ನೋದರ ಬಗ್ಗೆ ಮಾತಾಡೋಣ. ವಿಜ್ಞಾನಿಗಳಿಗೆ ಅತಿ ಹೆಚ್ಚು ಚಿಂತೆ ಇರೋದು ಹದಿಹರೆಯರವರ ಬಗ್ಗೆ. ಯಾಕಂದ್ರೆ ಟೀನೇಜ್ನಲ್ಲಿ ನಮ್ಮ ಮೆದುಳು ಸಿಕ್ಕಾಪಟ್ಟೆ ವೇಗವಾಗಿ ಬೆಳೀತಾ ಇರುತ್ತೆ. ಆಗ ಪ್ರೂನಿಂಗ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಅಂದ್ರೆ ಮೆದುಳು ಅನಗತ್ಯ ಕನೆಕ್ಷನ್ಸ್ಗಳನ್ನ ಕಟ್ ಮಾಡಿ ಇನ್ನಷ್ಟು ಎಫಿಷಿಯೆಂಟ್ ಆಗುತ್ತೆ. ಆದ್ರೆ THC ಈ ಪ್ರಮುಖ ಪ್ರಾಸೆಸ್ಗೆ ಅಡ್ಡಿಪಡಿಸುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಗರ್ಭಾವಸ್ಥೆಯಲ್ಲಿ ಇದರ ಬಳಕೆ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು. ಹೈ ಪವರ್ THC ಪ್ರಾಡಕ್ಟ್ಸ್ಗಳಿಂದ ಎಮರ್ಜೆನ್ಸಿ ರೂಮ್ ವಿಸಿಟ್ಸ್ ಹೆಚ್ಚಾಗ್ತಿದೆ ಮತ್ತು ಸುಮಾರು 9% ಜನರಿಗೆ ಇದು ಚಟವಾಗುವ ಸಾಧ್ಯತೆಯೂ ಇದೆ. ಆದ್ರೆ ನೋಡಿ, ವಿಪರ್ಯಾಸ ಅಂದ್ರೆ ಇದರ ಅಪಾಯಗಳ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಡೆಯಬೇಕಾದ ಸಂಶೋಧನೆಗೆ ಕಾನೂನುಗಳ ಅಡ್ಡಿಯಾಗಿವೆ. ಈ ಸಂಶೋಧನೆಯ ಕೊರತೆಗೆ ಕಾರಣವೇನು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಇದರ ಇತಿಹಾಸದ ಕರಾಳ ಪುಟಗಳನ್ನು ತಿರುವಿ ನೋಡಲೇಬೇಕು. ಇದು ಕೇವಲ ಆರೋಗ್ಯದ ವಿಷಯವಲ್ಲ, ಇದರ ಹಿಂದೆ ಒಂದು ಅನ್ಯಾಯದ ಕಥೆಯೂ ಇದೆ. ಗಾಂಜಾವನ್ನು ಕಾನೂನು ಬಾಹಿರ ಮಾಡಿದ್ದು ಸೈಂಟಿಫಿಕ್ ಕಾರಣಗಳಿಗಿಂತ ಹೆಚ್ಚಾಗಿ ಜನಾಂಗೀಯ ಮತ್ತು ರಾಜಕೀಯ ಕಾರಣಗಳಿಗಾಗಿ. 1930ರಲ್ಲಿ ಸುಳ್ಳು ಪ್ರಚಾರದ ಮೂಲಕ ಭಯ ಹುಟ್ಟಿಸಲಾಯಿತು. 70ರ ದಶಕದಲ್ಲಿ ಡ್ರಗ್ಸ್ ಮೇಲಿನ ಯುದ್ಧ ಅಂತ ಘೋಷಿಸಿ ಕಾನೂನುಗಳನ್ನು ಇನ್ನಷ್ಟು ಕಠಿಣಗೊಳಿಸಲಾಯಿತು. ಇದರ ಎಫೆಕ್ಟ್ ಇವತ್ತಿಗೂ ಇದೆ. ಗಾಂಜಾ ಬಳಸೋರ ಸಂಖ್ಯೆ ಎಲ್ಲಾ ಸಮುದಾಯದಲ್ಲೂ ಒಂದೇ ರೀತಿ ಇದ್ರೂ ಕರಿಯರನ್ನೇ ಹೆಚ್ಚಾಗಿ ಅರೆಸ್ಟ್ ಮಾಡಲಾಗ್ತದೆ. ಈ ಅನ್ಯಾಯ ಹೇಗಿದೆ ಅನ್ನೋದಕ್ಕೆ ಶಾನ್ ವರ್ಸ್ಲಿ ಅವರ ಕಥೆ ಒಂದು ಜೀವಂತ ಸಾಕ್ಷಿ. ಇವರು ಇರಾಕ್ ಯುದ್ಧದಲ್ಲಿ ಹೋರಾಡಿದ ಯೋಧ. PTSDಗಾಗಿ ಲೀಗಲ್ ಮೆಡಿಕಲ್ ಕಾರ್ಡ್ ಇಟ್ಕೊಂಡು ಗಾಂಜಾ ಬಳಸ್ತಿದ್ರು. ಆದ್ರೆ ಬೇರೆ ರಾಜ್ಯಕ್ಕೆ ಪ್ರಯಾಣ ಮಾಡುವಾಗ ಅವರನ್ನ ಅರೆಸ್ಟ್ ಮಾಡಿ 5 ವರ್ಷ ಜೈಲು ಶಿಕ್ಷೆ ವಿಧಿಸಲಾಯಿತು. ಯೋಚನೆ ಮಾಡಿ, ದೇಶಕ್ಕಾಗಿ ಹೋರಾಡಿದ ಯೋಧನಿಗೆ ಈ ಸ್ಥಿತಿ. ಈ ಸ್ಲೈಡ್ ಮೇಲಿರೋ ಮಾತು ಕೂಡ ಅದನ್ನೇ ಹೇಳುತ್ತೆ. ಈ ಕಾನೂನುಗಳು ಬಡವರು ಮತ್ತು ನಿರ್ದಿಷ್ಟ ಸಮುದಾಯಗಳನ್ನೇ ಗುರಿಯಾಗಿಸಿಕೊಂಡು ಅವರ ಜೀವನವನ್ನು ಹಾಳು ಮಾಡಿವೆ ಅಂತ. ಹಾಗಿದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಮುಂದಿರೋ ದಾರಿ ಯಾವುದು? ಭವಿಷ್ಯ ಎಲ್ಲಿದೆ? ಇಲ್ಲಿಯವರೆಗಿನ ನಮ್ಮ ಚರ್ಚೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠ ಬಹುಶಃ ಇದೇ ಇರಬೇಕು. ಗಾಂಜಾವನ್ನ ಸುಮ್ಮನೆ ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಕಪ್ಪು ಬಿಳುಪಿನಲ್ಲಿ ನೋಡೋಕ್ಕಾಗಲ್ಲ. ಇದು ಅದಕ್ಕಿಂತ ತುಂಬಾನೇ ಸಂಕೀರ್ಣವಾಗಿದೆ. ಹಾಗಿದ್ರೆ ಇದನ್ನ ಸರಿದಾರಿಗೆ ತರಲು ನಾವೇನ್ ಮಾಡ್ಬೋದು? ಮೊದಲನೇದಾಗಿ, ಯಾವುದೇ ಒತ್ತಡವಿಲ್ಲದ ವೈಜ್ಞಾನಿಕ ಸಂಶೋಧನೆಗೆ ಹಣಕಾಸು ಒದಗಿಸಬೇಕು. ಎರಡನೇದಾಗಿ, ಸುರಕ್ಷತೆಗಾಗಿ ಸ್ಮಾರ್ಟ್ ಆದ ನಿಯಮಗಳನ್ನು ತರಬೇಕು. ಮೂರನೇದಾಗಿ, ಹಿಂದೆ ಆದ ಅನ್ಯಾಯವನ್ನ ಸರಿಪಡಿಸಬೇಕು. ಮತ್ತು ಕೊನೆಯದಾಗಿ, ಈ ಹೊಸ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗೋ ಹಾಗೆ ನೋಡ್ಕೋಬೇಕು. ಇದೇ ನಮ್ಮ ಮುಂದಿರೋ ರೋಡ್ ಮ್ಯಾಪ್.
ಒಂದು ವಿಷಯ ಸ್ಪಷ್ಟ, ಗಾಂಜಾ ನಮ್ಮ ಸಮಾಜದ ಒಂದು ಭಾಗವಾಗಿ ಇರುತ್ತೆ. ಹಾಗಾಗಿ ನಮ್ಮೆಲ್ಲರ ಮುಂದಿರುವ ದೊಡ್ಡ ಪ್ರಶ್ನೆ ಇದು: ಒಂದು ಸಮಾಜವಾಗಿ ನಾವು ಈ ಕಾಂಪ್ಲೆಕ್ಸ್ ಸಸ್ಯವನ್ನು ಜವಾಬ್ದಾರಿಯುತವಾಗಿ ಹೇಗೆ ನಿಭಾಯಿಸಬಹುದು? ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಬಟನ್ ಒತ್ತಿ, ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಮಾಡಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.